ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 2018 में लखनऊ से अयोध्या राम मंदिर के लिए कुछ की थी अयोध्या मार्च, जिसमें 1 लाख लोग थे. 3 दिन हमने अयोध्या घेर लिया था. राम मंदिर नहीं बन रहा था, इसलिए यह अंतर्राष्ट्रीय हिंदू परिषद के नाम पर थी. कोरोना के फर्स्ट वेव में हमने कोई हिंदू भूखा नहीं रहेगा 578 फ्री फूड सेंटर देश में 578. और अभी कुंभ गया, कुंभ में हमने 1.25 करोड़ लोगों को खिलाने का काम और 5 लाख लोगों को रहने की फ्री एकोमोडेशन. मेरे पास 14 किचन, 24 आवर्स फूड 1.5 महीने के लिए, और रहने की 9 एकड़ में एकोमोडेशन था. लोगों के लिए मेरे पास 1 लाख ब्लैंकेट थे, विच आई हैव परचेज. अंतर्राष्ट्रीय हिंदू परिषद और ये भी सभी संगठन का काम का एक्टिविटी का सेंटर हर शनिवार शाम को लोगों को इकट्ठा करके सामूहिक साप्ताहिक हनुमान चालीसा केंद्र है. 20% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಇವತ್ತು 10% ಬಂದು ಉಳ್ಕೊಂಡಿದೆ. ಬೇರೆ ಟ್ರಾನ್ಸ್ಮಿಷನ್ ಲಾಸು 3% ಬಂದು ಉಳ್ಕೊಂಡಿದೆ. ಇದು ದೇಶಕ್ಕೆ ಮಾದರಿ. ಇವತ್ತು ಕೂಡ ಕೆಲವು ರಾಜ್ಯಗಳಲ್ಲಿ 17-18% ಇವತ್ತು ಕೂಡ ಟ್ರಾನ್ಸ್ಮಿಷನ್ ಲಾಸ್ ಇದೆ. ಆದರೆ ತಮ್ಮೆಲ್ಲರ ಶ್ರಮ ಇವತ್ತು ವಿದ್ಯುತ್ ಶಕ್ತಿ ಇಷ್ಟು ಶಕ್ತಿಶಾಲಿಯಾಗಿ ಬೆಳೀಲಿಕ್ಕೆ ಇವತ್ತು ಅವಕಾಶ ಇದೆ. Implement and notify the legal metrology Indian standard time rules, and that is going to be mandatory. We had a roundtable conference with all stakeholders from railways to telecom service providers, many representatives, bankers, financial institutions, SEBI, NSE, many such people had participated, and especially NPL and ISRO, in coordination with the Ministry of Consumer Affairs, since legal metrology comes under us, they have done an extremely good job. Very shortly, Indian Standard Time will be a reality in India. We will have our own time. भारत का समय आया है और भारत का समय शुरू होगा.
My achievements, like I went to Khelo India, Asmita Khelo India, and have secured silver medal in Tamil Nadu, Tirchi. I have 30 plus gold medals and 25 plus silver medals and bronze medal 10 plus. The awareness nowadays, it is increased as to my information. ಡೈಲಿ ಬೆಳಿಗ್ಗೆ ನಾವು ಪ್ರಾಣಾಯಾಮವನ್ನು ಮಾಡಿದರೆ ನಮ್ಮ ಧ್ಯಾನ ಮೆಮೊರಿ ಪವರ್ಸ್ ಇಂಪ್ರೂವ್ ಆಗಿ ಮತ್ತು ಈಗದ ಅಂದರೆ ಜನ್ರೇಷನ್ ನೋಡಿದರೆ ಅವ್ರಿಗೆ ಸ್ಟ್ರೆಸ್ ಇರಬಹುದು, ಅದನ್ನು ಜಸ್ಟ್ ಕಾಮನ್ ಥಿಂಗ್ಸ್. ಸೊ ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ, ಯೋಗವನ್ನು ಪ್ರಾಕ್ಟೀಸ್ ಮಾಡಿದ್ರೆ ಈ ಸ್ಟ್ರೆಸ್ ರಿಲೀಫಿಂಗ್ ಆಗುತ್ತೆ. ಯೋಗ ಎಷ್ಟು ಮುಂದುವರಿತಾ ಇದೆ, ಯೋಗದಿಂದ ಎಷ್ಟೆಲ್ಲ ಉಪಯುಕ್ತ ಆಗ್ತಾ ಇದೆ ನಮ್ಮ ಬಾಡಿಗೆ. ಅಂದರೆ ಯೋಗ ಅಂದರೆ ಬರೀ ಆಸನವಲ್ಲ, ಅದೊಂದು ಮನಃಶುದ್ಧಿ ಕಾರ್ಯ ಅಂತ. ಲೈಕ್ ನಾವು ನಮ್ಮ ಮನಃಶುದ್ಧಿ, ಲೈಕ್ ಯೋಗ ಅಂದರೆ ಯೋಗ ಮಾತ್ರ ಅಲ್ಲದೆ ಪ್ರಾಣಾಯಾಮ, ಆಸನ ಮತ್ತು ಧ್ಯಾನ, ಲೈಕ್ ಮುದ್ರಾ, ಆ ಥರ ಎಲ್ಲ ಅದು ಯೋಗದಲ್ಲೇ ಒಳಗೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಯೋಗದಿಂದ ನಮ್ಮ ದೇಹಕ್ಕೆ ಮಾತ್ರ ಅಲ್ಲದೆ ಮನಸ್ಸಿಗೂ ತುಂಬ ಉಪಯುಕ್ತ ಆಗುತ್ತೆ. ಕೂರ್ಮಾಸನದಲ್ಲಿ 1 hour ರೆಕಾರ್ಡ್ ಮಾಡಿದ್ದೇನೆ. ಈಗ 11 ವರ್ಷ ಆಗಿದೆ ಇಂಟರ್ನ್ಯಾಷನಲ್ ಯೋಗ ಡೇ ಸ್ಟಾರ್ಟ್ ಮಾಡಿ. ಆ ದಿನ ವಿಶ್ವದಲ್ಲಿ ಎಲ್ಲರೂ ಯೋಗ ಮಾಡ್ತಾರೆ. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ನಾವು ಆಚರಣೆ ಮಾಡ್ತೇವೆ. ತುಂಬ ಖುಷಿ ಆಗ್ತಿದೆ. ಮಕ್ಕಳಲ್ಲಿಯೂ ಕೂಡ ತುಂಬ ಒಂದು ವಿದ್ಯಾರ್ಥಿಗಳಿಗೆ ಕಲಿಯುವ ರೀತಿಯಲ್ಲಿ ಮುಂದೆ ಬರ್ಬೋದು. ಸ್ಮರಣ ಶಕ್ತಿ, ಗ್ರಹಣ ಶಕ್ತಿ, ಇದೆಲ್ಲ ಶಕ್ತಿಯನ್ನು ವಿದ್ಯಾರ್ಥಿಗಳಿಗೆ ಕೊಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಕೂಡ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನಾವು ಬಹಳ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಅಂತ ಹೇಳುವಂತಹ ಧ್ಯೇಯವಾಕ್ಯದೊಂದಿಗೆ ಈ ವರ್ಷ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಯೋಗ ಆ್ಯಪ್ ಅಂದರೆ ವೈಬ್ರೇಕ್ ಅನ್ನುವಂಥ ಒಂದು ಆ್ಯಪನ್ನು ಮಿನಿಸ್ಟರ್ ಆಫ್ ಆಯುಷ್ ಅವರು ಒಂದು ಅಭಿವೃದ್ಧಿಪಡಿಸಿ ಪ್ರಚಾರಪಡಿಸ್ತಾ ಇದ್ದಾರೆ. ಹೆಚ್ಚಿನವರಿಗೆ ಯೋಗವನ್ನು ಮಾಡಲಿಕ್ಕೆ ಉತ್ತೇಜನ ಕೊಡಬೇಕು ಅನ್ನುವಂಥದ್ದು. ಈ ಡಿಸ್ಟ್ರೆಸ್, ರೀಫ್ರೆಶ್, ರೀಫೋಕಸ್ ಅವರ ಬ್ಯುಸಿ ವರ್ಕಿಂಗ್ ಅವರಲ್ಲೇ ಮಾಡಲಿಕ್ಕಿರುವಂಥ ಒಂದು 5 ನಿಮಿಷದ ಯೋಗನ ನಮ್ಮ ಮಿನಿಸ್ಟರ್ ಆಫ್ ಆಯುಷ್ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗಾಗಿ ಇದರ ಬಗ್ಗೆ ನಾವು ಹೆಚ್ಚು ಪ್ರಚಾರ ಮಾಡ್ತೇವೆ, ಹೆಚ್ಚಿನ ಜನರಿಗೆ ತಲುಪಿಸ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟಾರೆ ಯೋಗಾಭ್ಯಾಸ ಮಾಡುವುದರಿಂದ ಜೀವನೋತ್ಸಾಹ ಹೆಚ್ಚಾಗಲಿದೆ, ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢರಾಗಲು ಸಹಕಾರಿಯಾಗಲಿದೆ. ಯಾಂತ್ರಿಕ ಬದುಕಿನಲ್ಲಿ ಪ್ರತಿಯೊಬ್ಬರೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದು, ಇದರಿಂದ ಹೊರಬರಲು ಯೋಗಾಭ್ಯಾಸ ನೆರವಾಗಲಿದೆ ಎಂಬುದಂತೂ 100ಕ್ಕೆ 100ರಷ್ಟು ಸತ್ಯ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.